ಎಬ್ಬಿಸ್ಕೊಂಡು ಕರ್ಕೊಬ. ಎದ್ದೈತ ಅಪ್ಪ ಆಯ್ತಲ್ಲ ಅಲ್ಲಿ. ಯಾರದು ನಿಮ್ಮ ಅಪ್ಪ ಅಲ್ವಾ? ಏನದು ಮಾಡ್ದ? ಓದು. ಹಾಂ ಹಾಂ ಯಾವ್ದು ಹೇಳು? ಇದು ನಾನು. ಹ್ಞೂ ಅಮ್ಮ ಒಂದೇ ಒಂದು ಜಡೆ ಹಾಕೊಂಡೈತಾ? ಸೈಡ್ಗೆ ಒಂದೇ ಒಂದು ಜಡೆ ಮಾಡಿ. ಏನು ಬರ್ದಿದ್ಯಾ ಅಮ್ಮನಿಗೆ? ಇದು ನಾನು ಬರ್ದಿರೋದು. ಯಾರು? ಅಲ್ಲೊಂದು ಅಕ್ಕ ಐತೆ, ಆ ಅಕ್ಕ ಬರ್ಕೊತ್ತು. ಅವ್ರ ಅಕ್ಕ ಕೊಟ್ಟ ಅಮ್ಮಂಗೆ ಬೆಳಗ್ಗೆ. ಅಮ್ಮಂಗೆ ಚಾಕ್ಲೇಟ್ ಕೊಟ್ವಿ, ಡೈರಿ ಮಿಲ್ಕ್ ಚಾಕ್ಲೇಟ್. ಹ್ಯಾಪಿ ಮದರ್ಸ್ ಡೇ ಅಂತ ಹೇಳ್ಬಿಟ್ಟೆ. ನಾಚ್ಕೊತಾನೆ ಇವನ. ಅಬ್ಬು ಬೈ ಬೈ ಒಂದು ನಿಮಿಷ. ನೀನು ಸ್ವಲ್ಪ ಹಿಡ್ಕೊ. ಅಮ್ಮಂಗೆ ಹಾಕೋ. ಅಲ್ಲ ಹಂಗಲ್ಲ, ಹಿಡ್ಕೊ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನಗೆ ಗೊತ್ತು ಈ ವ್ಲಾಗ್ ತುಂಬ ಲೇಟಾಗಿ ಆಗ್ತಾಯಿದ್ದೀನಿ ಅಂತ. ಮದರ್ಸ್ ಡೇ ಆಗಿ ಹತ್ತಿರ ಒಂದು ತಿಂಗಳಾಯಿತು. ಬಟ್ ನಾನು ಲೇಟಾಗಿ ಆಗ್ತಿದ್ದೀನಿ. ಯಾಕೋ ಗೊತ್ತಿಲ್ಲ, ನನಗೆ ವ್ಲಾಗ್ ಹಾಕಬೇಕು ಅಂತ ಅನಿಸ್ಲೇ ಇಲ್ಲ. ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ಮನಸ್ಸು ಬರಬೇಕು ಅಂತಾರೆ. ಸೊ ನನ್ನ ಮನಸ್ಸಿಗೆ ಬಂದಿರಲಿಲ್ಲ. ಇವತ್ತು ವಿಡಿಯೋ ಹಾಕಬೇಕು ಅಂತ ಅನ್ನಿಸ್ತು. ಸೊ ಅದರಿಂದ ನಾನು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ಮದರ್ಸ್ ಡೇ ಅಮ್ಮನ ಮನೆಗೆ ಹೋಗಿ ಅಮ್ಮನಿಗೊಂದು ಚಿಕ್ಕದೊಂದು ಕೇಕ್ ಕಟ್ ಮಾಡಿಸಿ ಬಂದ್ವಿ. ನಾನು ಏನೂ ಗಿಫ್ಟ್ ಕೊಟ್ಟಿಲ್ಲ. ಆಮೇಲೆ ಅತ್ತೆಗೂ ಕೂಡ ಒಂದು ಕೇಕ್ ಕಟ್ ಮಾಡಿಸಿದ್ವಿ. ಈಗೊಂದು 5 ಇಯರ್ಸಿಂದ ಇದೊಂದು ರೂಢಿ ಮಾಡ್ಕೊಂಬಂದಿದ್ದೀವಿ. ಮೊದಲು ಕಟ್ ಮಾಡಿಸ್ತಿರ್ಲಿಲ್ಲ. ಅಮ್ಮನಿಗೆ ಈ ವರ್ಷ ನಾನು ವರ್ಷ ಕಟ್ ಮಾಡಿಸಲ್ಲ. ಒಂದು 2 ಇಯರ್ಸ್ ಏನೋ ಮಾಡಿಸಿದ್ದೀನಿ ಅನಿಸುತ್ತೆ. ಈ ವರ್ಷ ಅಮ್ಮನಿಗೂ ಕೂಡ ಕಟ್ ಮಾಡಿಸ್ದೆ. ಆಮೇಲೆ ನಾನು ನಾದಿನಿ ಮನೆಗೆ ಹೋಗಿ ಒಂದು ಕೇಕ್ ಕೊಟ್ಟು ಬಂದ್ವಿ. ಮಕ್ಕಳು ಕೈಲಿ ಕಟ್ ಮಾಡಿಸ್ಕೊಂಡ್ಬಿಟ್ಟು ಮಕ್ಕಳು ಕೇಕ್ ಕೊಟ್ಟು ಬಂದ್ವಿ. ಸೊ ಹಾಗೆ ನನಗೂ ನಮ್ಮ ಹಸ್ಬೆಂಡ್ಗೂ ನಮ್ಮ ಅತ್ತೆಗೂ ಏನೋ ಕನ್ವರ್ಸೇಷನ್ ನಡೀತಿತ್ತು. ನಾವು ಅತ್ತೆ ಮಾಡಿದ್ದೇನೋ ಕೆಲಸ ಅವ್ರಿಗೆ ಇಷ್ಟ ಆಗಿಲ್ಲ ಅಂತ. ನಾನು ಅತ್ತೆಗೆ ಸಪೋರ್ಟ್ ಮಾಡಿದೆ. ಅದಕ್ಕೆ ಅವ್ರ ಕೋಪ ಬಂತು. ನಾನು ಹೇಳೋದಿಲ್ಲ ನಿಮ್ಗೆ ತಪ್ಪು ಅನಿಸುತ್ತೆ ಅಂತ. ಸೊ ಹಂಗೆ ಒಂದು ಕನ್ವರ್ಸೇಷನ್ ನಡೀತು. ಅದಾದಮೇಲೆ ನೆಕ್ಸ್ಟು ಅತ್ತೆಗೆ ಕೇಕ್ ಕಟ್ ಮಾಡಿಸಿದ್ವಿ. ನಮ್ಮ ಮೀಟು ತುಂಬ ಆರಾಮಾಗಿರ್ತಾಳೆ. ಬಟ್ ಅದೇನೋ ಒಂದು ಬರ್ಡೇ ಕೇಕ್ ಕಟ್ ಮಾಡ್ತೀವಿ ಅಂತ ಸಾಕು ಅವಳಿಗೆ ಒಂಥರ ಅನಿಸ್ಬಿಡುತ್ತೆ. ಅದರಿಂದ ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ವಿ. ಸೊ ಅದಾದಮೇಲೆ ನೆಕ್ಸ್ಟು ನಾನು ನಾಗಲಕ್ಷ್ಮಿ ಇಬ್ಬರೂ ಮತ್ತು ನಾಗಲಕ್ಷ್ಮಿ ದೊಡ್ಡತ್ತೆ, ಗುಣಶ್ರೀ ಅವ್ರ ದೊಡ್ಡ ಮಾವ, ಇಷ್ಟು ಜನನು ಗುಬ್ಬಿಗೆ ಹೋಗ್ತಾಯಿದ್ದೀವಿ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು. ಅಲ್ಲೊಂದು ಊರು, ಒಂದು ಸೀಮಂತ ಫಂಕ್ಷನ್ ಇದೆ. ಸೊ ನಮ್ಮನ್ನ ಇಲ್ಲಿಂದ ಅಲ್ಲಿಗೆ ಅವರೇ ಕಾರ್ ಮಾಡಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಅವ್ರು ಯಾರು ಅಂತ ನೋಡಿಸ್ತೀನಿ. ಸೊ ನೋಡಿ, ಅಡುಗೆ ಮನೆಗಳು. ಪಲಾವ್ ಮಾಡಿದೀವಿ, ಒಬ್ಬಟ್ಟು ಮಾಡಿದೀವಿ, ಅನ್ನ ಸಾರು ಮಾಡಿದೀವಿ, ಬೋಂಡ ಇನ್ನೂ ಹಾಕಿಲ್ಲ. ನಾಚಿಕೆ ಆಗೈತೆ ಅವ್ರಿಗೆ. ಎಲ್ಲ ಫಂಕ್ಷನ್ ಈ ಥರ ಮಾತಾಡೋರು ಮತ್ತು ಕೆಲಸ ಮಾಡೋರು ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಆ ಆಂಟಿ ಬರೀ ಮಾತಾಡಿದಷ್ಟೇ ಅಲ್ಲ, ತುಂಬಾ ಕೆಲಸ ಮಾಡಿದ್ರು. ಅವರು ನಮ್ಮ ಸಂತು ರಿಲೇಷನ್ಸ್ ಅನಿಸುತ್ತೆ. ಸೊ ಇವತ್ತು ಕಬಾಬ್ ಸಂತು ಅಂತ ಅವ್ರಿಗೆ ನಾವು ಇಟ್ಟಿರೋ ಹೆಸರು. ಸೊ ಅವರು ಕಬಾಬ್ ಮಾಡ್ತಾರೆ ಯಡಿಯೂರಲ್ಲಿ. ಸೂಪರಾಗಿರುತ್ತೆ. ಯಡಿಯೂರು ಫೀಲ್ಡ್ ಮುಂದೆನೇ ನೀವ್ಯಾರಾದರೂ ಹೋಗೋಂಗಿದ್ರೆ ಹೋಗ್ಬೋದು. ತುಂಬ ಚೆನ್ನಾಗಿ ಜನಗಳನ್ನ ಬಾವಣಿಸ್ತಾರೆ. ಮನೆಯಲ್ಲ ಕಬಾಬ್ ತೊಗೊಳಕ್ಕೆ ಬರೋ ಪ್ರತಿಯೊಬ್ಬರೂ ಅಷ್ಟೇ. ಸೊ ನಾವು ಅವ್ರನ್ನ ಒಂದು 10 ಇಯರ್ಸಿಂದ ನೋಡ್ತಾಯಿದ್ದೀವಿ. ತುಂಬ ಕ್ಲೋಸ್ ಆಗಿದ್ದಾರೆ. ಗೋಪಿಯಿಂದ ನಾಗಲಕ್ಷ್ಮಿಯಿಂದ ಅವ್ರು ನಮಗೆ ಪರಿಚಯ ಆಗಿದ್ದು. ಸೊ ನಮಗೂ ಕೂಡ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಕರೆದಿದ್ರು ಅಂದ್ಬಿಟ್ಟು ನಾವು ಅಲ್ಲಿ ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಅಣ್ಣ. ಅವ್ರ ಹೆಂಡತಿ ಮೇಲೆ ಗಮನ ಕೊಟ್ಟರೋ ಇಲ್ವೋ ಗೊತ್ತಿಲ್ಲ. ಬರೋ ನೆಂಟರ ಮೇಲೆ, ಬರೋ ಜನಗಳ ಮೇಲೆ ತುಂಬಾ ಗಮನ ಕೊಟ್ಟರು. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನಮಗಂತೂ ಅಲ್ಲಿಂದ ಬಿಟ್ಟು ಬಂದೋದಕ್ಕೆ ಮನಸ್ಸು ಬಂದಿಲ್ಲ. ತುಂಬ ದೊಡ್ಡ ಮನೆ, ಗ್ರೌಂಡು ಫಸ್ಟ್ ಕಟ್ಟಿದ್ದಾರೆ. ಸುತ್ತಮುತ್ತ ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಮನೆ ಕಟ್ಟಿದ್ರು. ಅದರಲ್ಲಿ ಈ ಮನೆ ಅಂತ ನನಗೆ ತುಂಬ ಇಷ್ಟ ಇತ್ತು. ಉಯ್ಯಾಲೆ ಎಲ್ಲ ಹಾಕ್ಸಿದ್ರು. ನಮ್ಮ ಬೆಂಗಳೂರಲ್ಲಿ 1 ಅಡಿ ಜಾಗ ಕೂಡ ಬಿಡಲ್ಲ ಅಂತಾರೆ, ಅರ್ಧ ಅಡಿ ಕೂಡ. ಬಟ್ ಇಲ್ಲಿ ಎಷ್ಟು ಫ್ರೀ ಆಗಿದೆ ನೋಡಿ. ಬಟ್ ನಾನು ಫಸ್ಟ್ ಟೈಮ್ ತುಮಕೂರಿಗೆ ಬಂದಿದ್ದೀನೋ ಇಲ್ವೋ ಗೊತ್ತಿಲ್ಲ. ಬಟ್ ಗುಬ್ಬಿ ಎಲ್ಲ ಫಸ್ಟ್ ಟೈಮು. ಸೂಪರಾಗಿತ್ತು. ಆದರೆ ಊಟದಿಂದ ಹಿಡ್ದು ಎಲ್ಲ ಚೆನ್ನಾಗಿತ್ತು.
ಬಾಂತಿಗಿರಕ್ಕೆ ಎರಡೆರಡು ಬಜ್ಜಿ ಹಾಕ. ಓಹೋ, ಸೊ ಇದು ನೆಕ್ಸ್ಟ್ ಒಂದು 2 ಡೇಸ್ ಬಿಟ್ಟು ವ್ಲಾಗು ನೋಡಿ. ಕಾರ್ವರೆಗೂ ಬಂದು ಅಣ್ಣ ನಮ್ಮನ್ನ ಮಾತಾಡಿಸಿ ಕಾರ್ ಹತ್ತೋವರೆಗೂ ವೆಯ್ಟ್ ಮಾಡಿ ನಮ್ಮನ್ನ ಕಳಿಸಿದ್ರು. ಅವರೇ ಡ್ರೈವರ್ನ ನೋಡಿ, ಕಾರ್ ನೋಡಿ ಎಲ್ಲ ನಮ್ಮನ್ನ ಕರೆಸ್ಕೊಂಡು ವಾಪಸ್ ಅಷ್ಟೇ ಸೇಫಾಗಿ ಕಳಿಸಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗಂತೂ. ಆ್ಯಕ್ಚುಲಿ ನಾನು ಹೋಗಬಾರ್ದು ಅಂದ್ಕೊಂಡಿದ್ದೆ, ನನಗೇನೋ ಒಂದು ಕೆಲಸ ಇತ್ತು. ಆವತ್ತು ಆ ಕೆಲಸ ಕ್ಯಾನ್ಸಲ್ ಆಯಿತು. ಸೊ ಅದರಿಂದ ಹೋದೆ. ಅಣ್ಣ ತುಂಬ ಖುಷಿಪಟ್ಟರು. ಮತ್ತೆ ಹೋಗೋದಿದ್ದೆ, ಅವ್ರು ಕರೆದಾಗ ಹೋಗಬೇಕು. ನಮ್ಮ ಹಸ್ಬೆಂಡ್ನು ಕರ್ಕೊಂಡು ಹೋಗೋಣ ಅಂತಿದ್ದೀನಿ ಆ ಟೈಮಲ್ಲಿ. ಅವ್ರನ್ನೂ ಕೂಡ ಕರೆದಿದ್ದಾರೆ. ಸೊ ಹೋಗಬೇಕು. ಮಗು ತಾಯಿ ಇಬ್ಬರು ಸುರಕ್ಷಿತವಾಗಿರಲಿ. ಅವ್ರೇನು ಅಂದ್ಕೊಂಡಿದ್ದಾರೆ ಅದೇ ಮಗು ಬರಲಿ. ಯಾವುದೇ ಮಗು ಆಗಲಿ ತುಂಬ ಒಳ್ಳೆ ರೀತಿಯಲ್ಲಿ ಆರೋಗ್ಯವಾಗಿ ತಾಯಿ ಮಗು ಇಬ್ಬರು ಸೇಫಾಗಿರಲಿ ಅಂತ ಕೇಳ್ಕೊತೀನಿ. ಅಲ್ಲಿಂದ ಬಂದಮೇಲೆ ನೆಕ್ಸ್ಟ್ ಇವಾಗ ಪೂಜೆ ಮಾಡ್ತಿದ್ದೀನಿ. ಇವತ್ತು ಥರ್ಸ್ಡೇ ಅಲ್ಲ, ಫ್ರೈಡೇ. ಬಟ್ಟು ಮೊಬೈಲಲ್ಲಿ ರಾಘವೇಂದ್ರ ಸ್ವಾಮಿ ಅವ್ರದ್ದು ಹಾಡು ಬರ್ತಾಯಿತ್ತು. ಹಾಗೆ ನಾನು ತುಂಬ ದಿನ ಹೋಗಿತ್ತು. ನಾನು ಸಮ್ಮರ್ ಕ್ಯಾಂಪ್ಗೆ ಹೋಗ್ತಾಯಿದ್ದಲ್ವಾ, ದೇವ್ರ ಮನೆಯೆಲ್ಲ ಕ್ಲೀನೇ ಮಾಡೋಕ್ಕಾಗಿರಲಿಲ್ಲ. ಸೊ ಫುಲ್ ಡೀಪಾಗಿ ಕ್ಲೀನ್ ಮಾಡೋಕ್ಕೆ 2.5 hours ಆಯಿತು. ನೀಟಾಗೆಲ್ಲ ಕ್ಲೀನ್ ಮಾಡಿ ದೇವ್ರ ಮನೆ ಲೈಟ್ ಹಾಕೋ ಒಂಥರ ಇವಾಗ ಡಲ್ಲಾಗಿ ಹೋಗಿದೆ. ಸೊ ಚೇಂಜ್ ಮಾಡಿಸ್ಬೇಕು. ಎಲ್ಲನೂ ಕ್ಲೀನ್ ಮಾಡಿ ದೀಪ ಹಚ್ಚೋಷ್ಟ್ರಲ್ಲಿ ನನಗೆ 11 o'clock ಆಯಿತು. ಅದಾದಮೇಲೆ ನೆಕ್ಸ್ಟು ನಮ್ಮ ಹಸ್ಬೆಂಡ್ ತಾತ ಇದ್ದಾರಲ್ಲ, ತಾತನ ಅಣ್ಣನ ಮೊಮ್ಮಗ. ಸೊ ಅವರ ಮದುವೆ ಅಲ್ಲ, ನೆರವಿ ಮದುವೆಗೆ ನಾವು ಹೋಗೋಕ್ಕಾಗಿಲ್ಲ. ಯಾಕಂದ್ರೆ ಅವತ್ತು ಇನ್ನೊಂದು ಮದುವೆ ಇತ್ತು, ಪ್ಲಸ್ ದೂರ ಕೂಡ ಇತ್ತು ಮದುವೆ. ಸೊ ನೆರವಿ ಇಲ್ಲಿ ಹತ್ರ ಇತ್ತು, ವಜ್ರಮುನೇಶ್ವರ ಟೆಂಪಲ್ ಅಂತ. ಕನಕಪುರಕ್ಕೆ ಹೋಗೋ ರೋಡು, ಬಟ್ ಕನಕಪುರ ಅಲ್ಲ. ನಮ್ಮ ಹಸ್ಬೆಂಡ್ ಅವಾಗೆಲ್ಲ ತುಂಬ ಸಲ ಹೋಗಿದ್ದಾರೆ. ನಾನು ಒಂದು ಸರಿ ಹೋಗಿದ್ದೀನಿ ಮದುವೆ ಆದಮೇಲೆ, ಮದುವೆ ಮುಂಚೆ ನೋಡೇ ಇಲ್ಲ. ಸೊ ಅದರಿಂದ ಹೋಗೋಣ ಬಾ ಅಂದರು. ಅವ್ರಿಗೂ ಕೂಡ ಫ್ರೀ ಆಗಿದ್ದರು, ಅದರಿಂದ ಹೋಗೋಣ ಅಂತಂದರು. ಬಂದು ಕರೆದಿದ್ರು ನಮ್ಮನ್ನ. ಹಿಂದಿನ ದಿನ ಕೂಡ ಇನ್ನೊಂದು ಸಲ ಇನ್ವೈಟ್ ಮಾಡಿದರು. ಸರಿ ಅದಕ್ಕೆ ಹೋಗಿ ಬರೋಣ ಅಂದ್ಬಿಟ್ಟು ನಾನು ನಮ್ಮ ಹಸ್ಬೆಂಡು ಈಗ ಹೊರಡಬೇಕು. ಅದಕ್ಕೂ ಮುಂಚೆ ನಾನು ರೆಡಿ ಆಗ್ತಾಯಿದ್ದೀನಿ. ಆಲ್ರೆಡಿ ಸ್ವಲ್ಪ ರೆಡಿ ಆಗಿದ್ದೆ, ಇನ್ನು ಸ್ವಲ್ಪ ರೆಡಿ ಆಗಿದೆ. ಸೊ ಅದನ್ನು ನೋಡಿಸ್ತಾ ಇದ್ದೀನಿ. ಈ ಡ್ರೆಸ್ ಬಂದು ನಾನು ಮಂತ್ರಾಲಯಕ್ಕೆ ಹೋಗಿದ್ದೆ. ಈಗ 1.5 years, ಐ ಥಿಂಕ್ 2 years ಆಯ್ತೇನೋ, ಇಲ್ಲ 1.5 years ಆಯಿತು. ಆವಾಗ ಮಂತ್ರಾಲಯದಲ್ಲಿ ಹಾಕ್ಕೊಂಡಿದ್ದೆ, ತಿರ್ಗಾ ಎಲ್ಲೂ ಹಾಕ್ಕೊಂಡು ಹೋಗಿರಲಿಲ್ಲ. ಈಗ ಮತ್ತೆ ಹಾಕ್ಕೊಂಡಿದ್ದೀನಿ. ಇದು ನಾನು ತೊಗೊಂಡಿದ್ದು ಮೀಶೋಲಿ. ಸೂಪರಾಗಿದೆ ಕ್ವಾಲಿಟಿ. ನೀವು ವಾಶ್ ಮಾಡಿದ್ರು ಕೂಡ ಇದು ಶಿಂಕ್ ಆಗಲ್ಲ. ಆಮೇಲೆ ಐರನ್ ಬೇಕು ಅನ್ನೋದೆಲ್ಲ ಏನೂ ಇಲ್ಲ. ನೀವು ವಾಶ್ ಮಾಡಿದ್ಮೇಲೂ ಕೂಡ ವಿತೌಟ್ ಐರನ್ ಯೂಸ್ ಮಾಡ್ಬೋದು. ಯಾರಿಗಾರು ಲಿಂಕ್ ಬೇಕಂದ್ರೆ ಹೇಳಿ, ನಾನಿಲ್ಲ ಕೋಡ್ ನಿಮ್ಗೆ ಕಳಿಸ್ತೀನಿ. ತುಂಬ ರೀಸನಬಲ್ ಪ್ರೈಸು. ಮತ್ತು ಇನ್ನೊಂದು ಇದು ಕಾಟನ್ ಬಟ್ಟೆ, ಸಖತ್ತಾಗಿದೆ. ಸೊ ನಮ್ಮನೆ ಹತ್ರ ಕೂಡ ಒಂದು ಹುಡುಗಿ ನನ್ನ ನೋಡಿ ಇದೇ ಥರ ಒಂದು ತೊಗೊಂಡ್ಳು, ತುಂಬ ಇಷ್ಟಪಟ್ಟು. ಸೊ ನಿಮಗೂ ಬೇಕಂದರೆ ಹೇಳಿ, ನಾನು ಲಿಂಕ್ ಕಳಿಸ್ತೀನಿ. ನಾನು ಶಿಂಕ್ ಆಗ್ಬೋದು ಅಂದ್ಬಿಟ್ಟು ಒಂದು ದೊಡ್ಡ ಸೈಜ್ ತೊಗೊಂಡೆ. ಸೊ ಇದು ಶಿಂಕ್ ಆಗಲ್ಲ. ನಿಮ್ದು ಏನು ಸೈಜ್ ಇದೆ ಅದೇ ಸೈಜ್ ನೀವು ಆರಾಮಾಗಿ ತೊಗೋಬೋದು.
ಸರಿ, ತುಂಬ ದಿನ ಆದ್ಮೇಲೆ ನೋಡಿಸ್ತೀನಿ ನಾಯಿ ಮಾಡು. ಸೊ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ, ಹೇಳಕ್ಕೂ ಅವ್ರಿಗೆ ಸೋಂಬೇರಿ ತರ, ಸೋಂಬೇರಿ ಅವರು. ಸೊ ವಜ್ರಮುನೀಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತು ನಾವು. ನೀವು ನೋಡಿದ್ರೆ ನನಗೆ ಕಮೆಂಟ್ ಮಾಡಿ ವಜ್ರಮುನೀಶ್ವರ ದೇವಸ್ಥಾನನ. ನನ್ನ ಮದುವೆಗೆ ಮುಂಚೆ ಈ ಥರ ದೇವಸ್ಥಾನ ಇದೆ ಅಂತ ಗೊತ್ತೂ ಇಲ್ಲ, ನಾನು ಹೋಗೂ ಇರಲಿಲ್ಲ. ಬಟ್ ಇಲ್ಲಿ ನಮ್ಮ ಅತ್ತೆ ಮನೆ ಕಡೆ ರಿಲೇಷನ್ಸು ಆಲ್ಮೋಸ್ಟು ನೆರ್ವಿ ಮರಳಿ ಈ ಥರ ಎಲ್ಲ ಮಾಡಿದ್ರೆ ಅಲ್ಲೇ ಮಾಡೋದು. ಒಂದ್ಸಲಿ ಹೋಗಿದ್ದೀನಿ, ಕೆಲವ್ರು ಮದುವೆ ಕೂಡ ಮಾಡ್ತಾರೆ ಅಲ್ಲಿ, ತುಂಬ ಚೆನ್ನಾಗಿದೆ. ಈಗ ನಮ್ಮ ಕೆಂಗಲ್ ಹೇಗೆ ಅಲ್ವಾ ರೀ, ತೋಪು ಅಂದರೆ ಕಾಡು ಥರನೂ ಇದ್ದು ಮಧ್ಯದಲ್ಲಿ ದೇವಸ್ಥಾನ ಇರುತ್ತೋ ಹಾಗೆ ಇದು ವಜ್ರಮುನೀಶ್ವರ ಅಂತ. ಈಶ್ವರನ ಒಕ್ಲು ಅಂದರೆ ಈ ದೇವಸ್ಥಾನ, ಈ ದೇವ್ರಿಗೆ ಒಕ್ಲೋರು ಇರ್ತಾರೆ, ಅವರೆಲ್ಲ ಸ್ವಲ್ಪ ಆದಷ್ಟು ಅಲ್ಲೇ ಮಾಡ್ತಾರೆ ನೆರವಿ ಎಲ್ಲ. ಅದರಿಂದ ಒಂದ್ಸಲಿ ಮದುವೆಗೆ ಹೋಗಿದ್ದೆ ಅಲ್ಲಿ, ಆಯಿತು ಸುಮಾರು ವರ್ಷ ಆಯಿತು. ಬಟ್ ಇವಾಗ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಇವತ್ತೊಂದು ನೆರವಿ ಇದೆ ನಮ್ಮ ರಿಲೇಷನ್ದಲ್ಲೇ, ಅತ್ತೆ ಅಣ್ಣನ ಮಗಂದು, ನಮ್ಮ ದೊಡ್ಡಪ್ಪನ ಮಗ ಥರ ಆಗ್ತಾರೆ, ತಾತನ ಅಣ್ಣನ ಮೊಮ್ಮಗ. ಸೊ ಇವಾಗ ಹೋಗ್ತಾ ಇದ್ದೀವಿ, ದೇವಸ್ಥಾನ ಹೇಗಿದೆ ಅನ್ನೋದನ್ನ ನೋಡಿಸ್ತೀವಿ. ಸೊ ಬನ್ನಿ. ಹಾಂ ಮೊದಲೇನು ಇರಲಿಲ್ಲ, ಬರೀ ತೋಟನೇ ಆಯ್ತಾ. ಸೌಂಡ್ ನೋಡಿ ಹೆಂಗ್ ಬರ್ತಿದೆ ಅಮಿತ್, ನಿತಿನ್ ಸೌಂಡ್ ಬರ್ತಾ ಇದೆಯಾ ಕುಯ್ ಅಂತ. ಬಸ್ ಗಾಡಿ ಬಿಡಿಸ್ತಾರೆ, ಬಸ್ ಇಷ್ಟೊಂದು ಅಪಾಯಿಂಟ್ಮೆಂಟ್ ಗೊತ್ತಾ ಆಗಿರೋದು. ನಾನು ಬಂದು 5 ವರ್ಷ ಆಯ್ತು. ಅಲ್ಲಿ ಬಸ್ ಇದೆಯಾ? ಮತ್ತೆ ರಾಮೇಶ್ವರಮ್ಮ ಏನು ಹೇಳಿಬೇಕಾಗಿತ್ತು? ಬಸ್ ಇಲ್ಲ ಇಲ್ಲಿ ಒಳಗಡೆ, ಆರ್ಚೆ ಲಾಸ್ಟ್, ಆರ್ಚಿಗೆ ಸ್ಟಾಪ್ ಇದೆ. ನೋಡು ಬ್ಯಾಕ್ಗ್ರೌಂಡು. ಸರಿ ಬಾ ದೇವಸ್ಥಾನಕ್ಕೆ ಹೋಗೋಣ ಬಾ. ಎಲ್ಲಿದ್ದಾರೆ ನೀರು? ಇವಾಗಿಲ್ಲ ಅಲ್ಲ, ಏನಂತ? ಇಲ್ಲೇ ರೀ ಮದುವೆ ಮಾಡಿದ್ದು, ಇವ್ರದ್ದು ಮಾರಕ್ಕವ್ರ ಮಗಳದು, ಮೊಮ್ಮಗಳದು. ಮಾಮ ಜೊತೆ ಹೋಗ್ತೀಯಾ? ನನ್ನ ಜೊತೆನೆ ಬರ್ತೀಯಾ? ನನ್ನ ಜೊತೆನೆ ಬರ್ತೀಯಾ? ಹೋಗು ಮಾಮ ಜೊತೆ. ಬಿಸಿಲೈತಪ್ಪ. ಅವನಿಗೂ ಹಾಕೋ ನಿತ್ಗಿನ್ಗೂ. ಎಲ್ಲಿಕ್ತೆ? ಅಲ್ಲೇ ಕಿಟ್ಟೆ. ಬನ್ನಿ ಅಲ್ಲ ಆಮೇಲೆ ಹೋಗೋಣ. ಹಾ ಇದು ಚೇಂಜ್ ಆಗಿರುತ್ತೆ. ಇವ್ರು ಚಿಕ್ಕ ಹುಡುಗ ಇದ್ದಾಗ ಇದೆಯಾ ಮೇ ಇದೆಯಾ ಟಾಟಾಯ್? ಹೌದು ನೋಡ್ತಾ ಇರ್ತೀವಿ. ಅಯ್ಯೋ ಇದ್ರ ಮೇಲೆ ಐತೆ. ಯಾವ ಹಾಂ ಏನದು ಸಿರಿ? ಏನಿದು ಒಳಗಡೆ ಇರೋದು? ಹೇಳ್ತಿದೆ ಇಲ್ಲ ಲೋ, ತುಂಬಾ ಇದೆ ನೋಡಿಲಿ. 1 2 ಅಲ್ಲಿ ಬಿಗ್ ಒನ್ ಇದೆ ನೋಡು, ಅಲ್ಲಿ ನೋಡು ಬಿಗ್ ಇದೆ ನೋಡು, ಅಲ್ಲಿ ಕಾಣಿಸ್ತಾ ನಿತ್ವೀನ್ ಅಲ್ಲಿ ದೊಡ್ಡದು. ಇಲ್ಲಿ ಇಲ್ಲಿ ನೋಡ್ ಸರಿ ಅವನಿಗೆ, ಅಲ್ಲಿ ನೋಡು, ಅಲ್ಲಿ ನಮ್ಮ ಕೈ ನೋಡು, ಅಲ್ಲಿ ಹ್ಞೂ ಇಲ್ಲಿ ಹ್ಞೂ ಇಲ್ಲೊಂದು, ಅದ್ರೊಳಗೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಚಿಕ್ಕದಿದೆ ನೋಡು.
ಹಾಯ್ ಮಾಡು. ಏನಂದ್ಲು? ಯಾರ್ದಿದ್ದು? ಯಾವುದು ಡ್ರೆಸ್ಸಾ? ನಂದು. ಇದ್ಯಾವ ಡ್ರೆಸ್ಸು? ಹ್ಞೂ ಹಂಗೆ ಇದು ನನ್ನ ಡ್ರೆಸ್ಸು. ನಿತ್ವಿನ್ ಯಾವ ಡ್ರೆಸ್ ಇದು? ಹಾಂ ಇವತ್ತು ಶುಕ್ರವಾರ ಅಲ್ಲ, ಜನ ಕಮ್ಮಿ. ಏನು ಮಾಡ್ತಾರೆ ನಿತ್ವಿನ್? ಲೇಟ್ ಮಾಡ್ತಾವ್ರೆ ಅವರು. ಅದಕ್ಕೆ ಈ ಥರ ಫ್ರೀಯಾಗಿರೋ ಚಪ್ಪಲಿ ಹಾಕೊಬರ್ಬೇಕು. ಶೂ ಬೇರೆ ಸಿಕ್ಸ್ಕೊ ಬಂದವಳೆ ಇಲ್ಲಿ. ಹಾಕಿಸ್ಕೊ ಚುಚ್ಚ ಹತ್ರ. ಹೌದಾ? ಚಿಕ್ಕದರ ಚಿಂಟು ಕೊಟ್ಬಿಟ್ಟು ನೀನು ಬೇರೆ ತೆಗ್ಸ್ಕೊ. ಬನ್ನ ಕಟ್ಟಕ್ಕಂತ ಅವಾಗಿತ್ತು ಎಲ್ಲ. ಇವಾಗೆಲ್ಲ ಜಾಗಗಳು ಎಲ್ಲ ತೋಪ್ಕೊಳಲ್ವ, ಅದೆಲ್ಲ ಬರ್ತಾ. ಹರಿ ಬಾ, ಇಲ್ಲಿ ಇಳ್ದೋಗೋಣ. ಇಲ್ಲ ಇಳಿಯೋಣ, ಬಾ ಇಲ್ಲಿ ಇಳ್ದೋಗೋಣ. ಬನ್ನಿ ಬನ್ನಿ, ಇಲ್ಲಿ ಇಳ್ದೋಗೋಣ. ಏನೈತೆ ಇಲ್ಲಿ? ನೋಡೋಣ ಬಸ್. ಅದೇನು ಹರಿ ಅದು ಅಷ್ಟು ದಪ್ಪ ಇರೋದು? ನೀರು ಹರ್ಕೊಂಡು ಹೋಗ್ತಾ ಹರಿ ಇದು ಏನು ಕಾಯಿ ಇಷ್ಟು ದಪ್ಪ ಇರೋದು? ಲಿಂಗದ್ದು ಅದು. ಲಿಂಗದ್ದು. ಬರ್ರಿ ಆ ಕಡೆ ಹೋಗ್ಬಾರ್ದಾ? ಬರ್ರಿ. ಅಲ್ಲಲ್ಲ ಬರ್ರಿ. ಈ ಸ್ನಾನ ಸ್ನಾನ ಮಾಡ್ತಾರಲ್ಲ, ನೋಡು ಅದು ಹೂವ. ಲಿಂಗದ್ದೇ. ಲಿಂಗ ಹೂವ ಮುಟ್ಬೋದಾ? ಹಾಂ, ಲಿಂಗದ ಹೂವ ನೋಡಿ. ಲಿಂಗ ಹೂವಪ್ಪನ ಶಿವ ಒಳ ಇರ್ತಾನೆ, ಆ ಥರ ಲಿಂಗದ ಹೂವ. ಲಿಂಗ ಪುಷ್ಪನಾ? ಹಾಂ, ಫೋಟೋ ಹೊಡ್ಕೊಳ್ಳ. ಫೋಟೋ ನೋಡ್ಕೊಂಡು ಇವಾಗ ಸಾಯಂಕಾಲ ಬಂದ್ವಿ. ಬಂದಮೇಲೆ ನಮ್ಮ ಮಾಮೂರು ಓನರು ಅವ್ರ ತೋಟದಲ್ಲಿ ಮ್ಯಾಂಗೋ ಬಂದಿತ್ತು ಅಂದ್ಬಿಟ್ಟು ಅದೆಲ್ಲ ಆಗಲ್ಲ. ಸ್ಕೂಲಲ್ಲಿ ಹುಡುಗರು ಕೂಡ ಹಂಚಿದ್ದಾರೆ. ಆಮೇಲೆ ಸ್ವಲ್ಪ ಹಂಚಿದ್ರು. ಅದನ್ನೆಲ್ಲ ಒಂದು ಪೇಪರಲ್ಲಿ ಸುತ್ತಬಿಟ್ಟು ಒಂದು ಕಾರ್ಡ್ಬೋರ್ಡ್ ಶೀಟಲ್ಲಿ ಇಟ್ಟರೆ ಬೇಗ ಹಣ್ಣಾಗುತ್ತೆ ಅಂದ್ಬಿಟ್ಟು ತಿರ್ತಿದ್ದೀವಿ. ಗೊತ್ತಿಲ್ಲ ಇದು ಹಣ್ಣಾದ್ಮೇಲೆ ಹೆಂಗಿರುತ್ತೆ ಏನು ಅಂತ. ಬಟ್ ಈ ವರ್ಷ ಸಖತ್ತಾಗಿ ಮಾವಿನ ಹಣ್ಣು ತಿಂದಿದ್ದೀನಿ ನಾನಂತ. ನಮ್ಮ ಮನೇಲಿ ಎಲ್ಲರೂ ತಿಂದಿದ್ದೀವಿ. ಸೊ ಇಷ್ಟ. ಬಟ್ ನನ್ನ ಫೇವ್ರೇಟ್ ಯಾವತ್ತಿದ್ರು ಗ್ರೇಪ್ಸ್. ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ತಿಂತೀನಿ. ಸೊ ಇದನ್ನೆಲ್ಲ ಪ್ಯಾಕ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಥ್ಯಾಂಕ್ ಫಾರ್ ವಾಚಿಂಗ್. ಬೈ ಬೈ.